ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಈಗ ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ? ಬುಧನ ಒಂದು ಪರಿವರ್ತನೆ ಕೂಡ ಆಗತ್ತೆ ಅಂತ ಹೇಳಿದ್ರಿ. ಅದು ಖಂಡಿತವಾಗಿಯೂ ರಾಶಿ ಮೇಲೆ ಪ್ರಭಾವ ಬೀರುತ್ತೆ. ಯಾವ ರೀತಿಯ ಪ್ರಭಾವ ಇದೆ? ಒಳ್ಳೆ ರೀತಿಯ ಪ್ರಭಾವನ ಅಥವಾ ಏನಾದರೂ ತೊಡಕುಗಳಾಗತ್ತಾ? ತಿಳಿಸ್ಕೊಡ್ತಾ ಹೋಗಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಈ ಮೇಷರಾಶಿಗೆ ಬುಧನ ಪ್ರವೇಶ ಆಗುತ್ತೆ. ನೀಚ ಸ್ಥಾನದಲ್ಲಿದ್ದಾನಲ್ಲ ಮೀನದಲ್ಲಿ, ಅಲ್ಲಿಂದ ಬುಧ ಸ್ವಲ್ಪ ತಡವಾಗಿ ಬರ್ತಾನೆ, ನಿಧಾನಕ್ಕೆ ಆಗಮಿಸ್ತಾನೆ, ಬಂದು ಗುರು ಜೊತೆಗೆ ಸೇರ್ಪಡೆಯಾಗ್ತಾನೆ. ನಂತರದಲ್ಲಿ ಇನ್ನು ಕರ್ಕಟಕ ರಾಶಿಯಲ್ಲಿ ನಾವು ಮಾಂದಿಯನ್ನು ಗಮನಿಸ್ತೀವಿ. ಮಾಂದಿ ಉದಯಾಗಿದೆ ದಿವಸ. ಇನ್ನು ಚಂದ್ರ ಕೇತುಗಳಿದ್ದಾರೆ ಕನ್ಯಾ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಅಲ್ಲಿ ಕುಜ, ಶುಕ್ರ ಹಾಗೂ ಶನೈಶ್ಚರ ಯುತಿಯನ್ನು ನೋಡ್ತಾ ಇದ್ದೀವಿ. ಮೀನರಾಶಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ಬುಧನಿದ್ದಾನೆ, ಅವನ ಪರಿವರ್ತನೆ ಆಗುತ್ತೆ, ಮೇಷಕ್ಕೆ ಹೋಗ್ತಾನೆ. ಆಮೇಲೆ ಅಲ್ಲಿ ರವಿ, ರಾಹು ಇವರು ಇರ್ತಾರೆ. ಇನ್ನು ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಬುಧ ಪ್ರವೇಶ ಎಂಥ ಫಲ ಕೊಡುತ್ತಪ್ಪ ಅಂದರೆ, ಷಷ್ಠಾಧಿಪತಿ ಬುಧ, ಹೀಗಾಗಿ ಆರೋಗ್ಯ ವ್ಯತ್ಯಾಸ ಮಾಡುತ್ತೆ. ರೋಗದ ಅಧಿಪತಿ ಜನ್ಮಕ್ಕೆ ಬಂದರೆ ರೋಗ ಉಂಟಾಗುತ್ತೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ತಗೋಬೇಕು. ಮತ್ತು ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸುತ್ತದು, ಹೀಗಾಗಿ ಎಚ್ಚರವಾಗಿರಿ. ಮತ್ತು ಸಾಲ ಬಾಧೆಯನ್ನು ಸೂಚಿಸುತ್ತೆ, ಹೀಗಾಗಿ ಸಾಲ ವಿಚಾರದಲ್ಲಿ ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಸುಲಭವಾಗುತ್ತೆ, ಅನುಕೂಲವಾಗುತ್ತೆ, ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ಚೆನ್ನಾಗಿದೆ. ಚಂದ್ರ ಈ ದಿವಸ ನೋಡಿ ಆತ ಷಷ್ಠದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ತ್ರೀಯರಿಗೆ ಸಾಲ ಬಾಧೆ, ಹೆಣ್ಮಕ್ಳು ಪಾಪ ಎಷ್ಟು ಏನೋ ಇದ್ದಿದ್ರಲ್ಲಿ ನಿಭಾಯಿಸೋಣ ಅಂದರೆ ಆಗದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಹುಷಾರು. ಇನ್ನು ಚತುರ್ಥದಲ್ಲಿ ಮಾಂದಿ ಉದಯಾಗಿದೆ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ನೀರಿನ ಕಂಟಕ ಸೂಚಿಸ್ತಾ ಇದೆ, ನೀರಿನ ಅಭಾವ ಸೂಚಿಸ್ತಾ ಇದೆ. ಈ ದಿವಸ ಬಹಳ ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ದಿವಸ 1 ಅಮ್ಮನವ್ರ ಪ್ರಾರ್ಥನೆ, 2 ವಿಷ್ಣು ಸಹಸ್ರನಾಮ, 2 ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ಸೇವಕರು ಸಹಾಯಕರು ಯಾರು ಇರ್ತಾರೆ, ಯಾರಿಗೋ ಕೆಲಸ ನಿರ್ವಹಿಸಿರ್ತಾರಲ್ಲ, ಅವರಿಂದ ನಿಮಗೆ ಅಸಮಾಧಾನ, ಕೆಲಸ ಆಗೋದಿಲ್ಲ, ಹಾಳಾಗುತ್ತೆ ಕೆಲಸ. ಆದರೆ ನೀವೇ ನಿರ್ವಹಿಸಿದಂಥ ಕೆಲಸಗಳು ಚೆನ್ನಾಗಿರುತ್ತೆ, ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ಇನ್ನೊಬ್ಬರಿಗೆ ಕೆಲಸ ಹೇಳಿದ್ರೆ ಆಳು, ಇಂಥದ್ದನ್ನು ಗಮನಿಸಬೇಕು. ಮತ್ತು ಧನಾಧಿಪತಿ ವ್ಯಯಕ್ಕೆ ಬರ್ತಾ ಇದ್ದಾನೆ, ಹೀಗಾಗಿ ಅಂದರೆ ಬುಧ, ಹೀಗಾಗಿ ಹಣಕಾಸಿನ ತೊಂದರೆ ಉಂಟಾಗುತ್ತೆ. ಮಕ್ಕಳ ವಿಚಾರದಲ್ಲಿ, ವಿದ್ಯೆಗೆ ವಿಚಾರದ ಸಂಬಂಧಿಸಿದ ಹಾಗೆ, ಇವುಗಳಿಗೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಹಣ ವ್ಯಯ, ಏನೋ ಫೀಸ್ ಕಟ್ಟಬೇಕು ಆಗಲ್ಲ, ಸಾಲ ಮಾಡಿ ಕಟ್ಟೋದು, ಈ ಥರದ್ದೆಲ್ಲ ಒತ್ತಡ ಇದೆಯಲ್ಲ, ಆ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಹುಷಾರು, ಗಮನ ತಗೊಳ್ಳಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮವನ್ನೇ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಆದರೆ ಕುಟುಂಬದವ್ರ ಜೊತೆ ಘರ್ಷಣೆ, ಹಣಕಾಸಿನ ವ್ಯತ್ಯಾಸಗಳು, ಅಂದರೆ ಒಬ್ರಿಗೆ ಕೊಡಬೇಕಾಗಿರೋದು ಹಣ ವ್ಯತ್ಯಾಸ ಆಗಿ ಕೊಡೋದು, ಆಮೇಲೆ ಅವರು ಕೊಟ್ಟಿರೋ ತಪ್ಪು ಅನ್ನೋದು, ಈ ಥರದ್ದೆಲ್ಲ ತೊಡಕುಗಳು ಸೂಚಿಸ್ತಾ ಇದೆ, ಎಚ್ಚರಿಕೆ ಇರಲಿ. ಇನ್ನು ಈ ದಿವಸ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಲಾಭ ಇದೆ, ಸಹಕಾರವೂ ಇದೆ. ಸರ್ಕಾರಿ ನೌಕರಿಯಲ್ಲಿ ಇಂಥ ಕಡೆ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲವೂ ಇದೆ, ಹೆಚ್ಚಿನ ಆತಂಕ ಏನೂ ಇಲ್ಲ. ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕು. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಈ ದಿವಸ ನೀವು ಅಕ್ಕಿ ಸಮರ್ಪಣೆ ಅಥವಾ ಪಾಯಸ, ಸಣ್ಣಕ್ಕಿ ಪಾಯಸ ಅಂತ ಬರುತ್ತೆ, ಅದು ಮಾಡೋದು ತುಂಬ ಒಳ್ಳೆಯದು, ಮಾಡಿ ಪ್ರಯತ್ನ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ತೃತೀಯದಲ್ಲಿದ್ದಾನೆ. ಸ್ವಲ್ಪ ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಉಂಟಾಗುತ್ತೆ, ಜನ್ಮದಲ್ಲಿ ಮಾಂದಿ ಉದಯಾಗಿದೆ, ಹೀಗಾಗಿ ಎಚ್ಚರಿಕೆ ಬೇಕು. ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆಯ ಪಟುಗಳು ನೀವು. ಅದರಲ್ಲೂ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. CA ಇತ್ಯಾದಿ ಅಕೌಂಟ್ಸ್ ಸೆಕ್ಷನ್ ಅಂತೀವಲ್ಲ, ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ದಿವಸ, ಲಾಭದಾಯಕವಾಗಿದೆ. ಉಳಿದ ಹಾಗೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ, ಆತಂಕ ಏನೂ ಇಲ್ಲ. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ, ಹಣ ಕಳ್ಕೊಳ್ತೀರಾ, ಹೀಗಾಗಿ ಎಚ್ಚರಿಕೆ ಬೇಕು. ಮುಖ್ಯವಾಗಿ ನಮಗೆ ಹಣ, ಉದ್ಯೋಗ ಇವುಗಳ ಬಾಧೆ ಅಲ್ವಾ, ಹಾಗಾಗಿ ಪ್ರತಿ ದಿವಸ ಇಂಥ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಇದೆ, ವಿದ್ಯೆ ಬಗ್ಗೆ ತುಂಬ ತೊಡಕನ್ನು ಸೂಚಿಸ್ತಾ ಇದೆ, ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಲಾಭವೂ ಇದೆ, ಸ್ವಲ್ಪ ಮಟ್ಟಿಗೆ ನಷ್ಟವೂ ಸೂಚಿಸ್ತಾ ಇದೆ, 2 ಇದೆ. ಲಾಭ ಅಂದರೆ ಲಾಭ ಅಲಾಭ ಅಂತ 2. ಆರೋಗ್ಯ ವ್ಯತ್ಯಾಸ ಇದೆ, ಬುಧ ಜನ್ಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ, ಹೀಗಾಗಿ
ತುಂಬ ಎಚ್ಚರಿಕೆಯಿಂದ ಬಹಳ ಬೇಗ ತಪಾಸಣೆ ಮಾಡಿಸ್ಕೊಳ್ಳಿ. ಆರೋಗ್ಯ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಅಂದರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋದು ಬಹಳ ಮುಖ್ಯವಾದ ಸಂಗತಿ. ಉಳಿದ ಹಾಗೆ ವೃತ್ತಿಯಲ್ಲೂ ಕೂಡ ನಿಮಗೆ ಕಿರಿಕಿರಿ ಇದೆ, ನಷ್ಟ ಸೂಚಿಸ್ತಾ ಇದೆ. ಅಂದರೆ ಇರ್ತಕ್ಕಂಥ ಕೆಲಸವೇ ನಿಮಗೆ ಹೊರೆಯಾಗಬಹುದು ಅಥವಾ ಅದರಿಂದ ಹೊರಬರಲಿಕ್ಕೆ ಅಂಥದ್ದೊಂದು ಸಂಕಟ ಸೂಚಿಸ್ತಾ ಇದೆ. ಬಹಳ ಜಾಗ್ರತೆ ಬೇಕು. ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತಪ್ಪಿಸಬೇಡಿ. ಶಾಸ್ತ್ರಿಗಳೇ, ಈಗಾಗಲೇ 6 ರಾಶಿಗಳ ಮೇಲೆ ಬುಧನ ಒಂದು ಪರಿವರ್ತನೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿದ್ರಿ. ಇನ್ನುಳಿದ ರಾಶಿಗಳಿಗೂ ಕೂಡ ತಿಳಿಸ್ಕೊಡೋದಿದೆ. ಆದರೆ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.